ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಸೈಬರ್ ಕ್ರಿಮಿಗಳ ಹಾವಳಿ ಮಿತಿ ಮೀರಿದೆ. ಅಮಾಯಕರನ್ನೇ ಟಾರ್ಗೆಟ್ ಮಾಡಿ ಅಕೌಂಟ್ಗಳಿಗೆ ಕನ್ನ ಹಾಕ್ತಿದ್ದಾರೆ. ಅದಷ್ಟೇ ಎಚ್ಚರಿಕೆಯನ್ನ ನೀಡಿದ್ರೂ ಕೂಡ ನಾನಾ ಮಾರ್ಗಗಳಿಂದ ವಂಚಕರು ವಸೂಲಿ ಮಾಡ್ತಾನೆ ಇದ್ದಾರೆ. ಡಿಜಿಟಲ್ ಅರೆಸ್ಟ್ ಜೊತೆಗೆ ಆಪ್ ಹೆಸರಿನಲ್ಲೂ ಕೂಡ ಕಳ್ಳಾಟ ಆಡ್ತಿದ್ದಾರೆ. ಹಾಗಾದ್ರೆ ಸೈಬರ್ ಚೋರರು ಹೇಗೆಲ್ಲ ಗಾಳ ಹಾಕ್ತಾರೆ ಅನ್ನೋದರ ಬಗ್ಗೆ ನಮ್ಮ ರಿಪೋರ್ಟರ್ಸ್ ಗ್ರೌಂಡ್ ರಿಪೋರ್ಟ್ ಮಾಡಿದ್ದಾರೆ. ರಾಜಧಾನಿ ಬೆಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ಸೈಬರ್ ವಂಚನೆ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಈ ಮೂಲಕ ಅನ್ಯ ಮಾರ್ಗಗಳಿಂದ ಸೈಬರ್ ವಂಚಕರ ಪಾಲಾಗ್ತಾ ಇದೆ ಕೋಟ್ಯಾಂತರ ಹಣ. ಯಾವ್ಯಾವ ಆಯಾಮದಲ್ಲಿ ಸೈಬರ್ ವಂಚಕರು ಹಣವನ್ನ ಗಳಿಸ್ತಿದ್ದಾರೆ, ಜನ ಯಾವ ರೀತಿ ಅಲರ್ಟ್ ಇರಬೇಕು ಎಂಬುದರ ಸಂಪೂರ್ಣ ವರದಿ ನಿಮ್ಮ ನ್ಯೂಸ್ 18ನಲ್ಲಿ. ಸಿಲಿಕಾನ್ ಸಿಟಿಯಲ್ಲಿ ಹೆಚ್ಚು ವಿದ್ಯಾವಂತರೇ ಸೈಬರ್ ವಂಚಕರ ಗಾಳಕ್ಕೆ ಬೀಳ್ತಿದ್ದಾರೆ. ಹೆಚ್ಚಿನ ಲಾಭದಾಯಕ ಹಣದಾಸೆಗೋಸ್ಕರ ಸೈಬರ್ ವಂಚಕರ ಬಂಡವಾಳವಾಗ್ತಿದ್ದಾರೆ. ಈ ಮೂಲಕ ನಗರದಲ್ಲಿ ಕೇವಲ 5 ತಿಂಗಳಲ್ಲಿ ದಾಖಲಾದಂತಹ ಕೇಸ್ಗಳು ಎಷ್ಟು, ಜನ ಕಳೆದುಕೊಂಡ ಹಣ ಎಷ್ಟು ಎಂಬುದನ್ನು ದಾಖಲೆ ಸಹಿತ ಹೇಳ್ತೀವಿ. ಈ ಸ್ಟೋರಿ ನೋಡಿ. ಎಸ್, ನಗರದಲ್ಲಿ ಸಾಮಾನ್ಯ ಜನರ ಅರಿವಿಗೆ ಬಾರದ ರೀತಿಯಲ್ಲಿ ಕೋಟ್ಯಾಂತರ ಹಣ ಸೈಬರ್ ವಂಚಕರ ಪಾಲಾಗ್ತಿದೆ. ಆನ್ಲೈನ್ ಟ್ರೇಡಿಂಗ್, ಆನ್ಲೈನ್ ಇನ್ವೆಸ್ಟ್ಮೆಂಟ್, ಡಬಲ್ ಅಮೌಂಟ್ ರಿಟರ್ನ್ಸ್ ಅಂತ ಅತಿ ಆಸೆಗೆ ಬಿದ್ದು ಹಣ ಕಳೆದುಕೊಳ್ತಿರೋ ಬಗ್ಗೆ ಪ್ರತಿನಿತ್ಯ ಕೇಸ್ಗಳು ದಾಖಲಾಗ್ತಿದೆ. ಹೀಗೆ ಕೇವಲ 5 ತಿಂಗಳಲ್ಲಿ ಅಂದರೆ ಜನವರಿಯಿಂದ ಇದುವರೆಗೂ 3211 ಪ್ರಕರಣಗಳು ದಾಖಲಾಗಿದ್ದು, ಈ ಮೂಲಕ ಬರೋಬ್ಬರಿ 356 ಕೋಟಿ ಹಣವನ್ನು ಸೈಬರ್ ವಂಚಕರು ಎಗರಿಸಿದ್ದಾರೆ. ಅದರಲ್ಲಿ ಇನ್ವೆಸ್ಟ್ಮೆಂಟ್ ಫ್ರಾಡ್ ಕೇಸ್ಗಳೇ ಹೆಚ್ಚಿದ್ದು 755 ಕೇಸ್ಗಳು ದಾಖಲಾಗಿದೆ. ಇನ್ನು ಆನ್ಲೈನ್ ಮೂಲಕವಾಗಿ ಹಣ ವರ್ಗಾವಣೆ ಕೇಸ್ಗಳು ಕೂಡ ದಾಖಲಾಗಿದೆ. ಅವು 518 ಪ್ರಕರಣಗಳು ಉಲ್ಲೇಖ ಆಗಿರುವಂಥದ್ದು. ಜೊತೆಗೆ ಈಗಲೂ ಸಹ OTP, KYC, ಜಾಬ್ APK ಅಂತ ಪ್ರತಿನಿತ್ಯ ಪ್ರಕರಣಗಳು ದಾಖಲಾಗ್ತಾನೆ ಇದ್ದಾವೆ. ಇನ್ನು ಅಪರಿಚಿತರ ನಂಬರ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ಗಳು ಸೇರಿದಂತೆ ಆನ್ಲೈನ್ ಟ್ರೇಡಿಂಗ್ ಅನ್ನೇ ಸೈಬರ್ ವಂಚಕರು ಬಂಡವಾಳ ಮಾಡಿಕೊಳ್ತಿದ್ದಾರಂತೆ. ಸುಲಭವಾಗಿ ಗ್ರೂಪ್ ಕ್ರಿಯೇಟ್ ಮಾಡಿ ಇಂತಿಷ್ಟು ಹಣ ಹೂಡಿಕೆ ಮಾಡಿದ್ರೆ ಡಬಲ್ ಬರುತ್ತೆ ಅಂತ ವಂಚಕರೇ ಪ್ರಿಪ್ಲಾನ್ ಮಾಡಿ ಮೊದಲು ಆಕರ್ಷಣೆಗೆ ಹಣವನ್ನ ರಿಟರ್ನ್ಸ್ ಕೊಡ್ತಾರಂತೆ. ಆ ಬಳಿಕ ದೊಡ್ಡ ಮೊತ್ತದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ಫ್ರಾಡ್ ಮಾಡ್ತಿದ್ದಾರಂತೆ. ಆದ್ರೀಗ ಟೆಕೀಸ್ ಮತ್ತು ವೃದ್ಧರನ್ನೇ ಟಾರ್ಗೆಟ್ ಮಾಡುವಂತಹ ಸೈಬರ್ ವಂಚಕರು ಡಿಜಿಟಲ್ ಅರೆಸ್ಟ್ ಮಾಡುವಂಥದ್ದು, ಜೊತೆಯಲ್ಲಿ ಇನ್ವೆಸ್ಟ್ಮೆಂಟ್ ಫ್ರಾಡ್ ಮಾಡುವಂಥದ್ದು ಹೆಚ್ಚಾಗ್ತಿದೆ ಅಂತಿದ್ದಾರೆ ಪೊಲೀಸ್ ಅಧಿಕಾರಿ. ಇನ್ನು ಸೈಬರ್ ವಂಚನೆ ಜೊತೆಗೆ ಜನ ಯಾವೆಲ್ಲ ರೀತಿ ಮೋಸ ಹೋಗ್ತಿದ್ದಾರೆ ಎಂಬುದರ ಬಗ್ಗೆ ಸಿಸಿಬಿ ಡಿಸಿಪಿ ಖಾಸಿಂರವರು ಹೇಳಿದ್ದಾರೆ. ನೋಡೋಣ ಬನ್ನಿ. ಟೆಲಿಗ್ರಾಮ್ ಗ್ರೂಪಲ್ಲಿ ಬರುತ್ತೆ, ಅಥವಾ ಇಲ್ಲ ಫೇಸ್ಬುಕ್ ಮುಖಾಂತರ ಅಥವಾ ಇನ್ಸ್ಟಾಗ್ರಾಮ್ ಮುಖಾಂತರ ಅವ್ರಿಗೇನಾದರೂ ಒಂದು ಆಫರ್ ಬಂದಾಗೆ ಅದನ್ನು ತುಂಬ ಅಟ್ರಾಕ್ಟಿವ್ ಅಂತೇಳಿ ತೊಗೊಂಡ್ಬಿಟ್ಟು ಇದನ್ನು ಮಾಡ್ತಾರೆ. ಸೊ ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಮುಂಚೆ ವೆದರ್ ಆ ಪರ್ಟಿಕ್ಯುಲರ್ ಆ್ಯಪ್ ಪ್ಲೇಸ್ಟೋರಲ್ಲಿ ಇದೆಯೋ ಇಲ್ವೋ ಅಥವಾ iOS ಅಲ್ಲಿ ಆ್ಯಪಲ್ ಸ್ಟೋರಲ್ಲಿ ಇದೆಯೋ ಇಲ್ಲ ಅಂತ ನೋಡ್ಕೊಂಡು ಖಾತ್ರಿ ಪಡಿಸ್ಕೊಂಡು ಆಮೇಲೆ ಇನ್ಸ್ಟಾಲ್ ಮಾಡ್ಕೊಳ್ಬೇಕಾಗತ್ತೆ. ಸುಮ್ಮನೆ ಡೈರೆಕ್ಟಾಗಿ ಅದು ಏನೇ ಲಿಂಕ್ ಇದ್ದರೆ ಅದನ್ನು ಹೋಗ್ಬಿಟ್ಟು ಪ್ರೆಸ್ ಮಾಡಿ ಇನ್ಸ್ಟಾಲ್ ಮಾಡಿಕೊಂಡು ಅದನ್ನು ಪ್ರಾಪರಾಗಿ ವೆರಿಫೈ ಮಾಡಿದ್ರೆ ನೀವು ಇನ್ವೆಸ್ಟ್ ಮಾಡೋಕ್ಕೆ ಹೋದರೆ ನಿಮ್ಮ ದುಡ್ಡು ಎಲ್ಲಿ ಕಳ್ಕೊಳ್ತಾ ಇದ್ದೀರ ಅನ್ನೋದು ನಿಮಗೆ ಗೊತ್ತಾಗಲ್ಲ. ಸೊ ಇಂಥ APK ಫೈಲ್ ಸಪೋಸ್ ನಿಮ್ಗೇನಾದರೂ ಆಗೋಯ್ತು ಅಂದರೆ ಅದರಲ್ಲಿ ಏನು ಸಾಧ್ಯತೆ ಇರ್ತದೆ ಅಂತಂತ ಹೇಳಿದರೆ ನಿಮ್ಮ ಕಂಟ್ರೋಲು. ಸೊ ರಿಮೋಟ್ ಆ್ಯಕ್ಸೆಸ್ ಟೂಲ್ಸ್ ಅಂತ ಇನ್ಸ್ಟಾಲ್ ಆಗಿಬಿಟ್ಟಿರ್ತದೆ. ಅದಕ್ಕೆ ರ್ಯಾಟ್ ಟೂಲ್ಸ್ ಅಂತ ಹೇಳ್ತೀವಿ. ಸೊ ನಿಮ್ಮ ಡಿವೈಸನ್ನು ರಿಮೋಟಲ್ಲಿ ಕೂತ್ಕೊಂಡು ಆ್ಯಕ್ಸೆಸ್ ತಗೊಂಡು ನಿಮ್ಮ ಲಾಗಿನ್ ಕ್ರಿಡೆನ್ಷಿಯಲ್ಸ್ ಎಲ್ಲ ಯೂಸ್ ಮಾಡಿಕೊಂಡು ನಿಮ್ಮ ಅಕೌಂಟ್, ಬ್ಯಾಂಕ್ ಕ್ರಿಡೆನ್ಷಿಯಲ್ ಅಕೌಂಟ್ ಏನೇ ಆಗಲಿ ಅದನ್ನು ಯೂಸ್ ಮಾಡಿಕೊಂಡು ನಿಮ್ಮ ಅಕೌಂಟಲ್ಲಿ ದುಡ್ಡಿರೋದನ್ನು ಲಪ್ಟಾಯಿಸೋದಕ್ಕೆ ವ್ಯವಸ್ಥಿತವಾಗಿ ಈ ಸಾಫ್ಟ್ವೇರ್ ಎಲ್ಲ ಇನ್ಸ್ಟಾಲ್ ಆಗಿರುತ್ತೆ. ನೋಡಿದ್ರಲ್ಲ, ಇನ್ನು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳನ್ನು ಸೈಬರ್ ವಂಚಕರು ಹೇಗೆಲ್ಲ ಬಳಕೆ ಮಾಡ್ತಾರೆ, ಆ ಮೂಲಕ ಹೊಸ ಟ್ರೆಂಡ್ ಕ್ರಿಯೇಟ್ ಮಾಡಿ ಜನರನ್ನು ಯಾಮಾರಿಸಿ ಹೇಗೆಲ್ಲ ಹಣ ಲಪ್ಟಾಯಿಸ್ತಾರೆ ಎಂಬುದರ ಬಗ್ಗೆ ನಮ್ಮ ಮಂಜುನಾಥ್ ಆರ್ಯ ಹೇಳ್ತಾರೆ ನೋಡಿ. ಬೆಂಗಳೂರಿನಲ್ಲಿ
ದಿನಕ್ಕೊಂದು ರೀತಿಯಂತಹ ಹೊಸ ರೀತಿಯ ಸೈಬರ್ ವಂಚನೆ ಕೇಸ್ಗಳು ರಿಜಿಸ್ಟರ್ ಆಗ್ತಾ ಇದ್ದಾವೆ. ಈಗ ಟ್ರೆಂಡಿಂಗಲ್ಲಿರುವಂತಹ ವಂಚನೆ ಕೇಸ್ ಯಾವ ರೀತಿಯಾಗಿ ಅಂತಂದರೆ OTTಗಳು. ಯಾರೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಸ್ಕ್ರಾಲ್ ಮಾಡುವಂತಹ ವೇಳೆಯಲ್ಲಿ OTTಗಳು ಫ್ರೀಯಾಗಿ ಸಿಗುತ್ತೆ, ನೆಟ್ಫ್ಲಿಕ್ಸ್, ಅಮೆಝಾನ್ ಪ್ರೈಮ್ ಫ್ರೀಯಾಗಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಆ ಒಂದು ಲಿಂಕನ್ನು ಓಪನ್ ಮಾಡ್ತಾರೋ ಅಂಥವರ ಜೇಬಿಗೆ ಕತ್ತರಿ ಹಾಕೋದಕ್ಕೆ ಸೈಬರ್ ಕದಿಮರು ಮುಂದಾಗಿದ್ದಾರೆ. ಅದೇ ರೀತಿಯಂತಹ ಒಂದು ಪ್ರಕರಣಗಳು ಬೆಂಗಳೂರು ನಗರದಲ್ಲಿ ರಿಜಿಸ್ಟರ್ ಆಗ್ತಾ ಇದ್ದು ಅದರ ಬಗ್ಗೆ ಹೇಳ್ತೀನಿ ಕೇಳಿ. ಈ OTTಗಳು ಮತ್ತು ನೆಟ್ಫ್ಲಿಕ್ಸ್ ಉಚಿತವಾಗಿ ಕೊಡ್ತೀವಿ ಅನ್ನುವಂಥ ಒಂದಷ್ಟು ವಂಚನೆ ಕೇಸ್ಗಳು ರಿಜಿಸ್ಟರ್ ಆಗ್ತಿದೆ. ಅದರಲ್ಲೂ ಕೂಡ ಅಷ್ಟೇ ಬೆಂಗಳೂರಿನ ಅಶೋಕ್ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸೈಯದ್ ಅಹಮದ್ ಎನ್ನುವಂಥ ವ್ಯಕ್ತಿ ಹೋಗಿ ಪೊಲೀಸ್ ಸ್ಟೇಷನ್ಗೆ ದೂರನ್ನು ಕೊಟ್ಟಿದ್ದಾನೆ. ಆತ ದೂರಿನಲ್ಲಿ ಕೊಟ್ಟಿರುವಂಥ ಒಂದು ಪ್ರಮುಖ ಅಂಶಗಳನ್ನು ನಾವು ನೋಡೋವಂಥದ್ದಾದರೆ ಆತ ಇನ್ಸ್ಟಾಗ್ರಾಮ್ಸ್ ರೀಲ್ಸನ್ನು ನೋಡ್ತಾ ಇರ್ತಾನೆ. ರೀಲ್ಸ್ ನೋಡ್ತಿದ್ದಂಥ ಸಂದರ್ಭದಲ್ಲಿ ಆತನಿಗೆ ಒಂದು ಟ್ಯೂಬಿ ಅನ್ನುವಂಥ ಒಂದು ಆ್ಯಪ್ನ ಲಿಂಕ್ ಕಾಣುತ್ತೆ. ಆ ಒಂದು ಟ್ಯೂಬಿ ಅನ್ನುವಂಥ ಆ್ಯಪನ್ನು ನೋಡ್ತಾ ಇದ್ದಂತಹ ವೇಳೆಯಲ್ಲಿ ನಿಮಗೆ ಉಚಿತವಾಗಿ OTT ಪ್ಲಾಟ್ಫಾರ್ಮ್ಗಳ ವೀಕ್ಷಣೆ ಮಾಡ್ಬೋದು. ನಿಮ್ಗೇನಾದರೂ ಉಚಿತವಾಗಿ OTTಯಲ್ಲಿ ನೆಟ್ಫ್ಲಿಕ್ಸ್ ಆಗಿರ್ಬೋದು, ಅಮೆಝಾನ್ ಪ್ರೈಮ್ ಆಗಿರ್ಬೋದು, ಯಾವುದನ್ನು ಬೇಕಾದರೂ ನೀವು ಉಚಿತವಾಗಿ ನೋಡಬೇಕು ಅಂತಂದರೆ ಈ ಟ್ಯೂಬಿ ಅನ್ನುವಂಥ ಒಂದು ಆ್ಯಪನ್ನು ಲಿಂಕನ್ನು ಓಪನ್ ಮಾಡಿ, ಆ ಲಿಂಕ್ ಓಪನ್ ಮಾಡಿದ್ದ ಅಂತ ಬಳಿಕ ಒಂದು ಅಪ್ಲಿಕೇಶನ್ ಬರುತ್ತೆ. ಅದನ್ನು ನೀವು ಫಿಲ್ ಮಾಡಿಬಿಟ್ಟು ರಿಜಿಸ್ಟರ್ ಮಾಡಿಕೊಂಡ್ರೆ ಸಾಕು, ಎಲ್ಲವನ್ನೂ ಕೂಡ ನೀವು ಉಚಿತವಾಗಿ ನೋಡಬಹುದು. ಅದು 1 ವರ್ಷಗಳ ಕಾಲ ಯಾವುದೇ ದುಡ್ಡು ಕೂಡ ಅಷ್ಟೇ ಪೇ ಮಾಡೋಂಗಿಲ್ಲ ಅನ್ನುವಂಥದ್ದನ್ನು ತೋರಿಸುತ್ತೆ. ಈ ಒಂದು ಸೈಯದ್ ಏನಾರು ಮಾಡ್ತಾನೆ, ಹೌದಲ್ವಾ 1 ವರ್ಷದ ಕಾಲ ನಾನು ಫ್ರೀಯಾಗಿ OTT ಆ್ಯಪ್ಗಳೆಲ್ಲವನ್ನೂ ಕೂಡ ನೋಡ್ಬೋದು ಅಂತಂದರೆ, ಆದರೆ ಆಯಿತು ಅಂತ ಹೇಳ್ಬಿಟ್ಟು ಆ ಒಂದು ಟ್ಯೂಬಿ ಅನ್ನುವಂಥ ಒಂದು ಆ್ಯಪ್ನ ಲಿಂಕನ್ನು ಓಪನ್ ಮಾಡ್ತಾನೆ. ಅದನ್ನು ಹೋಗಿ ಪ್ಲೇಸ್ಟೋರಲ್ಲಿ ಹೋಗಿ ಒಂದು ಡೌನ್ಲೋಡ್ ಕೂಡ ಮಾಡ್ಕೊಳ್ತಾನೆ. ಡೌನ್ಲೋಡ್ ಎಲ್ಲ ಆದಂತಹ ಬಳಿಕ ಅದರಲ್ಲಿ ರಿಜಿಸ್ಟ್ರೇಷನನ್ನು ಕೇಳುತ್ತದು. ಆ ರಿಜಿಸ್ಟ್ರೇಷನಲ್ಲಿ ಆತ ಹೆಸರು ಹಾಕ್ತಾನೆ, ಮೊಬೈಲ್ ನಂಬರ್ ಹಾಕ್ತಾನೆ. ಮೊಬೈಲ್ ನಂಬರ್ ಎಲ್ಲವೂ ಕೂಡ ಹಾಕಿದ್ದಾದಂಥ ಬಳಿಕ ರಿಜಿಸ್ಟರ್ ಆಗಬೇಕು ಅಂತಂದರೆ ಕೊನೆಯದಾಗಿ ಒಂದು OTPಯನ್ನು ಕೇಳುತ್ತದು. ಆ OTPಯ ನಂಬರನ್ನು ಕೂಡ ಅಷ್ಟೇ ಆತ ಎಂಟರ್ ಮಾಡಿದಂಥ ವೇಳೆಯಲ್ಲಿ ಇಮಿಡಿಯೇಟಾಗಿ ವಿತಿನ್ 5 ಮಿನಿಟ್ಸಲ್ಲಿ ಆತನ ಅಕೌಂಟ್ನಿಂದ ಸುಮಾರು 1 ಲಕ್ಷ ಹಣ ಡೆಬಿಟ್ ಆಗುತ್ತೆ. ಡೆಬಿಟ್ ಆದಂತಹ ಕೆಲ ಸಮಯದ ಬಳಿಕ ಆತ ನೋಡ್ಕೊಳ್ತಾನೆ ತನ್ನ ಅಮೌಂಟು ಎಲ್ಲವೂ ಕೂಡ ಅಷ್ಟೇ ಕಟ್ಟಾಗಿರುವಂಥದ್ದು. ಇಮಿಡಿಯೇಟಾಗಿ ಬ್ಯಾಂಕ್ಗೆ ಫೋನ್ ಮಾಡ್ತಾನೆ. ಬ್ಯಾಂಕ್ಗೆ ಫೋನ್ ಮಾಡಿ ಕಸ್ಟಮರ್ ಕೇರ್ ಮುಖಾಂತರವಾಗಿ ಅಕೌಂಟ್ನಲ್ಲಿ ಯಾಕೆ ಅಮೌಂಟ್ ಡೆಬಿಟ್ ಆಯಿತು ಅನ್ನುವಂಥ ಒಂದು ವಿಚಾರವನ್ನು ಕೂಡ ಅಷ್ಟೇ ಆತ ಚೆಕ್ ಮಾಡ್ತಾನೆ. ಆ ಸಂದರ್ಭದಲ್ಲಿ ಅವರು ಹೇಳ್ತಾರೆ, ಇಲ್ಲ ನಿಮ್ಮದು ಸೈಬರ್ ಫ್ರಾಡ್ ಆಗಿದೆ, ಈ ರೀತಿಯಾಗಿ ನೀವು ಅನ್ಯೂಶುವಲ್ ಅಕೌಂಟಿಂದ ಹಣ ಹೋಗಿರುವಂಥದ್ರ ಬಗ್ಗೆ ಆಗಿರ್ಬೋದು, ಮತ್ತು ನೀವು ಯಾವುದೋ ಒಂದು ಟ್ಯೂಬಿ ಅನ್ನುವಂಥ ಒಂದು ಆ್ಯಪ್ನ ಮುಖಾಂತರವಾಗಿ ಒಂದಷ್ಟು ಹಣ ಹೋಗಿದೆ ಅನ್ನುವಂಥ ವಿಚಾರ ಹೇಳ್ತಾರೆ. ಆತನಿಗೆ ಗೊತ್ತಾಗುತ್ತೆ ತಾನು ಸೈಬರ್ ವಂಚನೆಗೆ ಒಳಗಾಗಿದ್ದೀನಿ ಅಂತ ಹೇಳ್ಬಿಟ್ಟು ಇಮಿಡಿಯೇಟಾಗಿ ಆತ ಅಶೋಕ್ ನಗರ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾನೆ. ಪೊಲೀಸ್ ಸ್ಟೇಷನ್ ಒಂದು ದೂರನ್ನು ಕೂಡ ಕೊಡ್ತಾನೆ. ಸದ್ಯಕ್ಕೆ ಯಾವ ಲಿಂಕ್ ಮುಖಾಂತರವಾಗಿ ಆತ ಒಂದು ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದ ಅದೆಲ್ಲವನ್ನೂ ಕೂಡ ಅಷ್ಟು ಈಗಾಗಲೇ ಮಾಹಿತಿಯನ್ನು ಕೊಟ್ಟಿದ್ದಾನೆ. ಸದ್ಯಕ್ಕೆ ಈಗಾಗಲೇ ಪೊಲೀಸರು ಹೇಳ್ತಾ ಇರುವಂಥದ್ದು ಯಾವುದು ಅತಿ ಹೆಚ್ಚಿನ ಟ್ರೆಂಡಿಂಗಲ್ಲಿರುತ್ತೆ ಆ ಒಂದು ಟ್ರೆಂಡಿಂಗಲ್ಲಿರುವಂಥದ್ದನ್ನು ಈ ಸೈಬರ್ ವಂಚಕರು ತಮ್ಮ ಲಾಭವನ್ನು ಮಾಡ್ಕೊಳ್ಳೋಕೆ ಮುಂದಾಗ್ತಾರೆ. ಈಗ ಏನು OTT ಪ್ಲಾಟ್ಫಾರ್ಮ್ಸ್ ಆಗಿರ್ಬೋದು ಅಥವಾ ಅಮೆಝಾನ್ ಪ್ರೈಮ್ ಆಗಿರ್ಬೋದು, ನೆಟ್ಫ್ಲಿಕ್ಸ್ ಆಗಿರ್ಬೋದು, ಇಂಥವು ಉಚಿತವಾಗಿ ಕೊಡ್ತೀವಿ ಅಂತೇಳಿ ಆಸೆ ಆಕಾಂಕ್ಷೆಗಳನ್ನು ಹುಟ್ಟಿಸ್ತಾರೆ. ನೀವೇನಾದರೂ ಅದಕ್ಕೇನಾದರೂ ಓಕೆ ಮಾಡಿಕೊಂಡು ಆ ಲಿಂಕನ್ನು ಓಪನ್ ಮಾಡಿದ್ರಿ ಅಂತಂದರೆ ನಿಮ್ಮ ಅಕೌಂಟ್ನಲ್ಲಿರೋ ಹಣ ಅಂತೂ ಕೂಡ ಅಷ್ಟೇ ಹೋಗ್ಬೋದು ಅನ್ನುವಂಥದ್ದನ್ನು ಕೂಡ ಹಿರಿಯ ಪೊಲೀಸ್ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. OTT ಆ್ಯಪ್ಗಳನ್ನು ಫ್ರೀಯಾಗಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ವಂಚನೆ ಮಾಡುವಂಥದ್ದು ಕೇಳಿದ್ರಿ. ಇನ್ನೊಂದು ಕೂಡ ಅಷ್ಟೇ ಬಹಳ ಇಂಪಾರ್ಟೆಂಟ್ ಆದಂತಹ ಒಂದು ವಿಚಾರ ಇದು. ಯಾಕಂದರೆ ಈ ಸೈಬರ್ ವಂಚಕರು ಎಂಥವರನ್ನು ಟಾರ್ಗೆಟ್ ಮಾಡ್ತಾರೆ ಅನ್ನುವಂಥದ್ದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ಅದನ್ನು ಕೂಡ ಅಷ್ಟೇ ಇತ್ತೀಚಿನ ದಿನಗಳಲ್ಲಿ ರೈತರನ್ನು ಕೂಡ ಅಷ್ಟೇ ಒಂದು ಸೈಬರ್ ವಂಚಕರು ವಂಚನೆ ಮಾಡೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ಅದು ಯಾವ ರೀತಿಯಾಗಿ ಅಂತಂದರೆ ರೈತರ ಬಳಿ ಆಲ್ಮೋಸ್ಟು ಆ್ಯಂಡ್ರಾಯ್ಡ್ ಸೆಟ್ ಇದ್ದರೂ ಕೂಡ ಅಷ್ಟೇ ಅವ್ರಿಗೆ ಅದನ್ನು ಆಪ್ರೇಟ್ ಮಾಡುವಂಥದ್ದು ಬರೋದಿಲ್ಲ. ಬದಲಾಗಿ ಅಂತಹ ಒಂದು ಆ್ಯಂಡ್ರಾಯ್ಡ್ ಸೆಟ್ಗಳು ಇವ್ರಿಗೊಂದು ಲಿಂಕನ್ನು ಕಳಿಸ್ಕೊಡ್ತಾರೆ. ಲಿಂಕ್ ಕಳಿಸಿದ್ದಾದಂತಹ ಬಳಿಕ ಇವರು ಫೋನ್ ಕಾಲನ್ನು ಮಾಡ್ತಾರೆ. ಫೋನ್ ಕಾಲ್ ಮಾಡಿ ಈ ರೀತಿಯಾಗಿ ನಿಮಗೆ ಯಾವುದಾದ್ರೂ ಒಂದು ಸ್ಕೀಮ್, ಗೌರ್ಮೆಂಟ್ ಸ್ಕೀಮ್ನಲ್ಲಿ ನಿಮಗೆ ಸಬ್ಸಿಡಿ ಕೊಡ್ತಾ ಇದ್ದೀವಿ, ನೀವು ರೈತರಾಗಿದ್ದಂಥ ಕಾರಣಕ್ಕೋಸ್ಕರ ನಿಮಗೆ 50%, 60% ಸಬ್ಸಿಡಿ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಜೊತೆಗೆ PM ಕಿಸಾನ್ ಯೋಜನೆ ಅಡಿಯಲ್ಲಿಯೂ ಕೂಡ ಅಷ್ಟೇ ನಿಮಗೆ ಸಬ್ಸಿಡಿ ಇದ್ದಾವೆ ಅನ್ನುವಂಥ ಒಂದು ವಿಚಾರವನ್ನು ಕೂಡ ಹೇಳ್ತಾರೆ. ರೈತರ ಆಲ್ಮೋಸ್ಟ್ ಆಗಿ ಬಹುತೇಕ ಇರಬಹುದೇನೋ, ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಗೌರ್ಮೆಂಟಿಂದ ಒಂದಷ್ಟು ಫ್ರೀ ಸ್ಕೀಮ್ಗಳಿದ್ದಾವೆ, ಜೊತೆಗೆ ಸಬ್ಸಿಡಿ ಸ್ಕೀಮ್ಗಳಿದ್ದಾವೆ. ಆ ನಿಟ್ಟಿನಲ್ಲಿಯೂ ಕೂಡ ಅಷ್ಟೇ ನಾವು ಬಹುತೇಕ 50-60% ಸಬ್ಸಿಡಿ ಬಂತು ಅಂತಂದರೆ ಆ ಬಹುತೇಕ ರೈತರೆಲ್ಲರೂ ಕೂಡ ಅಷ್ಟೇ ನಾವು ಸೇಫ್ ಆಗಬಹುದು ಅನ್ನುವಂಥ ಒಂದು ಕಾರಣಕ್ಕೋಸ್ಕರ ಒಂದಷ್ಟು ಜನ ರೈತರು ಆ ಮೊಬೈಲ್ಗೆ ಬಂದಂಥ ಲಿಂಕನ್ನು APK ಆ್ಯಪ್ಗಳನ್ನು ಓಪನ್ ಮಾಡುವಂಥ ಸಂದರ್ಭದಲ್ಲಿ ಒಂದಷ್ಟು ಅಮೌಂಟ್ಗಳು ಕೂಡ ಅಷ್ಟೇ ಡೆಬಿಟ್ ಆಗ್ತಿರುವಂಥ ಒಂದಷ್ಟು ಘಟನೆಗಳು ಹೊರ ರಾಜ್ಯದಲ್ಲೂ ಕೂಡ ಆಗ್ತಾಯಿವೆ, ಕರ್ನಾಟಕದಲ್ಲೂ ಕೂಡ ಒಂದಷ್ಟು ಘಟನೆಗಳಾಗ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಒಂದು ಟ್ರೆಂಡಿಂಗಲ್ಲಿರುವಂತಹ OTT ಪ್ಲಾಟ್ಫಾರ್ಮ್ಗಳನ್ನು ಫ್ರೀಯಾಗಿ ಕೊಡ್ತೀವಿ ಅಂತ ಸೈಬರ್ ವಂಚನೆ ಆಗ್ತಿದ್ರೆ, ಮತ್ತೊಂದು ಕಡೆ ರೈತರಿಗೆ ಈ ಒಂದು ಸ್ಕೀಮ್ಗಳು, ಗೌರ್ಮೆಂಟ್ ಸ್ಕೀಮ್ಗಳಾಗಿರ್ಬೋದು, ಈ ಒಂದು ಸ್ಕೀಮ್ಗಳಲ್ಲಿ
ನಿಮಗೆ ಸಬ್ಸಿಡಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಲಿಂಕ್ಗಳನ್ನು ಕಳಿಸ್ಬಿಟ್ಟು ವಂಚನೆ ಮಾಡ್ತಿರುವಂಥ ಒಂದಷ್ಟು ಪ್ರಕರಣಗಳು ಕೂಡ ದಾಖಲಾಗ್ತಿರುವಂಥದ್ದು. ಈ ಒಂದು ಕಾರಣಕ್ಕೋಸ್ಕರ ಪೊಲೀಸ್ ಅಧಿಕಾರಿಗಳು ಕೂಡ ಅಷ್ಟೇ ಹೇಳ್ತಾ ಇರುವಂಥದ್ದು, ಯಾವುದೇ ಕಾರಣಕ್ಕೂ ಸೈಬರ್ ವಂಚಕರ ಗಾಳಕ್ಕೆ ಬೀಳಬೇಡಿ. ಅದರಲ್ಲೂ ಕೂಡ ಅಷ್ಟೇ ರೈತರಿಗೆ ಏನಾದರೂ ಇಂಥ ಸಬ್ಸಿಡಿ ಸ್ಕೀಮ್ಗಳನ್ನು ಕೊಡ್ತೀವಿ, ಫ್ರೀ ಸ್ಕೀಮ್ಗಳನ್ನು ಕೊಡ್ತೀವಿ ಅಂತ ಯಾರಾದರೂ ಫೋನ್ ಕರೆ ಮಾಡುವಂಥದ್ದು, ಯಾವುದೇ ಲಿಂಕ್ ಕಳಿಸಿದ್ರು ಕೂಡ ಅಷ್ಟೇ ಅದನ್ನು ಯಾವುದೇ ಕಾರಣಕ್ಕೂ ಅಕ್ಸೆಪ್ಟ್ ಮಾಡಬೇಡಿ, ಓಪನ್ ಕೂಡ ಮಾಡಬೇಡಿ ಅನ್ನುವಂಥ ಒಂದು ಮನವಿಯನ್ನು ಪೊಲೀಸ್ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ನೋಡಿ, ಸೈಬರ್ ಫ್ರಾಡ್ಸ್ಟರ್ಸ್, ಸೈಬರ್ ವಂಚಕರು ಏನಿದ್ದಾರೆ ರೈತರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಸೊ ಯಾವ ರೀತಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈ ಸರ್ಕಾರದ ಸ್ಕೀಮ್ಸ್ ಏನಿದಾವೆ, ಸರ್ಕಾರದ ಯೋಜನೆಗಳು ಏನಿದಾವೆ, ಆ ಯೋಜನೆಗಳ ಹೆಸರನ್ನ ಬಳಸ್ಕೊಂಡು, ಸ್ಕೀಮ್ಸ್ ಗಳ ಹೆಸರನ್ನ ಬಳಸ್ಕೊಂಡು ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಒಂದಿಷ್ಟು ಮೆಸೇಜ್ ಅನ್ನ ಕಳಿಸ್ತಾ ಇದ್ದಾರೆ. ಮೆಸೇಜ್ ಅಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ, ನೋಡಿ, ಈ ಒಂದು ಲಿಂಕ್ ಅನ್ನ ಬಳಸಿ ನೀವು ಈ ಒಂದು ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡ್ರೆ ನಿಮ್ಮ ಖಾತೆಗೆ ನೇರವಾಗಿ ಹಣ ವರ್ಗಾವಣೆ ಆಗುತ್ತೆ ಅಂತಕ್ಕಂತಹ ಒಂದು ಮಾತನ್ನ, ಒಂದು ಬರಹವನ್ನ ಆ ಒಂದು ಲಿಂಕ್ ಮೂಲಕ ಕಳಿಸ್ತಾ ಇದ್ದಾರೆ. ಸೊ ಯಾರು ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಯಾರು ಆ ಒಂದು ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡಿದ್ದಾರೋ ಅಂತವರ ಅಕೌಂಟ್ ಇಂದ ದುಡ್ಡು ಹೋಗಿದೆ. ಕೇಳಿದ್ರಲ್ಲ, ಹೊಸ ರೀತಿಯಾದಂತಹ ಸೈಬರ್ ವಂಚನೆ ಕೇಸ್ಗಳು ಯಾವ ರೀತಿಯಾಗಿ ರಿಜಿಸ್ಟರ್ ಆಗ್ತಾ ಇದ್ದಾವೆ, ಸೈಬರ್ ವಂಚಕರು ಕೂಡ ಅಷ್ಟೇ ಯಾವೆಲ್ಲ ರೀತಿಯಾಗಿ ವಂಚನೆಯನ್ನು ಮಾಡ್ತಿದ್ದಾರೆ ಅನ್ನೋಂಥದ್ರ ಬಗ್ಗೆ. ಇನ್ನು ಇದರ ಜೊತೆಗೆ ಅತಿ ಹೆಚ್ಚಿನ ಟ್ರೆಂಡಿಂಗಲ್ಲಿ ಇರುವಂಥದ್ದು ಏನು ಅಂತಂದರೆ ಡಿಜಿಟಲ್ ಅರೆಸ್ಟ್ ಅನ್ನುವಂಥ ಒಂದು ಸೈಬರ್ ವಂಚಕರ ಜಾಲ. ಹಾಗಾದರೆ ಡಿಜಿಟಲ್ ಅರೆಸ್ಟನ್ನು ಯಾವ ರೀತಿಯಾಗಿ ಮಾಡ್ತಾರೆ, ಯಾವ ರೀತಿಯಾಗಿ ಅವರು ಹಣವನ್ನು ಕೀಳುವಂಥ ಕೆಲಸವನ್ನು ಮಾಡ್ತಾರೆ ಅನ್ನೋಂಥದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಮುನಿರಾಜು ಎಕ್ಸ್ಪ್ಲೇನ್ ಮಾಡ್ತಾರೆ, ಕೇಳಿ. ಡಿಜಿಟಲ್ ಅರೆಸ್ಟ್ ಅನ್ನೋದು ಈಗ ವ್ಯಾಪಕವಾಗಿ ನಡೀತಾ ಇದೆ. ಅದರಲ್ಲೂ ವೃದ್ಧರು ಮತ್ತು ಸಾಫ್ಟ್ವೇರ್ ಇಂಜಿನಿಯರ್ಗಳನ್ನೇ ಹೆಚ್ಚಾಗಿ ಟಾರ್ಗೆಟ್ ಮಾಡುವಂಥ ಈ ಒಂದು ಸೈಬರ್ ಕ್ರಿಮಿಗಳು ಅವರಿಗೆ ಬ್ಲ್ಯಾಕ್ ಮೇಲ್ ಅನ್ನು ಮಾಡಿ ಹಣವನ್ನು ವಸೂಲಿ ಮಾಡ್ತಾರೆ. ಹಾಗಾದರೆ ಯಾವ ರೀತಿ ಮಾಡ್ತಾರೆ ಅನ್ನೋದನ್ನ ನೋಡೋಣ. ಡಿಜಿಟಲ್ ಅರೆಸ್ಟ್ನಿಂದಾಗಿ ದೇಶದ ಜನ ಬೆಚ್ಚಿ ಬೀಳ್ತಾ ಇದ್ದಾರೆ. ಹೀಗೆ ನಗರದ ಒಂದು ಶಿವಾಜಿನಗರದ ವೃದ್ಧ ಮಹಿಳೆ ಹಾಗೂ ಜಯನಗರದಲ್ಲಿ ಕೂಡ ಮತ್ತೊಬ್ಬ ವೃದ್ಧ ಮಹಿಳೆಯನ್ನ ಟಾರ್ಗೆಟ್ ಮಾಡಿದಂಥ ಈ ಒಂದು ಸೈಬರ್ ವಂಚಕರು ಅವರಿಂದ ಕೋಟಿ ಹಣವನ್ನು ಕೂಡ ಈಗ ವಸೂಲಿ ಮಾಡಿರೋದು ಕೂಡ ಗೊತ್ತಾಗಿದೆ. ಶಿವಾಜಿನಗರದ ಮೂಲದ ವೃದ್ಧ ಮಹಿಳೆ ಏನಿದ್ರೆ ಆಕೆಯಿಂದ ಹಣವನ್ನು ವಸೂಲಿ ಮಾಡಿದರೆ ಅನ್ನೋದು ಮಾಹಿತಿ ಕೂಡ ಈಗ ಪೊಲೀಸರಿಗೆ ಲಭ್ಯ ಆಗಿದೆ. ಏನು ಆಕೆ ಬಳಿ ಸುಮಾರು 24 ಕೋಟಿ ಹಣ ಇತ್ತು. ಆ ಒಂದು ಹಣವನ್ನು ಹೇಗಾದರೂ ಮಾಡಿ ವಸೂಲಿ ಮಾಡಬೇಕು ಅಂತೇಳಿ ಈ ಒಂದು ಸೈಬರ್ ವಂಚಕರು ಒಂದು ಪ್ಲಾನ್ ಅನ್ನು ಮಾಡ್ತಾರೆ. ನಂತರ ಆಕೆಗೆ ಒಂದು ಡಿಜಿಟಲ್ ಅರೆಸ್ಟ್ ಅಂತೇಳಿ ಒಂದು ಕರೆಯನ್ನು ಮಾಡಿ ಆಕೆಯನ್ನು ಬ್ಲ್ಯಾಕ್ ಮೇಲ್ ಮಾಡಿ ಬೆದರಿಸುವಂಥ ಕೆಲಸವನ್ನು ಕೂಡ ಮಾಡಿದರು. ನಂತರ ಆಕೆ ಕೂಡ ಈ ಒಂದು ಸೈಬರ್ ವಂಚಕರಿಗೆ ಬೆದರಿ ತನ್ನ ಖಾತೆಯಲ್ಲಿದ್ದಂಥ ಹಣವನ್ನು ಕೂಡ ವರ್ಗಾವಣೆ ಮಾಡಿರ್ತಾರೆ. ನಂತರ ಚಿನ್ನಾಭರಣವನ್ನು ಬ್ಯಾಂಕ್ನಲ್ಲಿ ಹಡ ಇಟ್ಟು ಇನ್ನೂ ಹೆಚ್ಚಿನ ಹಣವನ್ನು ಕೊಡೋದಕ್ಕೆ ಮುಂದಾಗಿದ್ದ ವೇಳೆ ಈ ಸಂದರ್ಭದಲ್ಲಿ ಬ್ಯಾಂಕ್ ಮ್ಯಾನೇಜರ್ ಒಂದು ಸಮಯ ಪ್ರಜ್ಞೆಯಿಂದಾಗಿ ಈ ಒಂದು ಪ್ರಕರಣ ಈಗ ಬೆಳಕಿಗೆ ಬಂದಿದೆ. ನಂತರ ಬ್ಯಾಂಕ್ ಮ್ಯಾನೇಜರ್ ಸಲಹೆಯಂತೆ ಒಂದು ಕೂಡಲೇ ಸಿಸಿಬಿ ಸೈಬರ್ ಕ್ರೈಮ್ ಪೊಲೀಸರಿಗೆ ಒಂದು ದೂರನ್ನು ಕೂಡ ಕೊಟ್ಟಿದ್ರು. ಈ ಒಂದು ದೂರಿನ ಆಧಾರದ ಮೇಲೆ ಸೈಬರ್ ಕ್ರೈಮ್ ಪೊಲೀಸರು ಕೂಡಲೇ ಆಕ್ಟಿವ್ ಆಗಿ ವಂಚಕರನ್ನ ಈಗ ಅರೆಸ್ಟ್ ಕೂಡ ಮಾಡಿದ್ದಾರೆ. ಮತ್ತೆ ಈ ಒಂದು ಹಣ ಏನು ವರ್ಗಾವಣೆ ಆಗಿತ್ತು ಆ ಒಂದು 60 ಲಕ್ಷ ಹಣವನ್ನು ಕೂಡ ಈಗ ಬೇರೆ ಒಂದು ಬ್ಯಾಂಕ್ ಖಾತೆಗಳಲ್ಲಿ ಫ್ರೀಸ್ ಕೂಡ ಮಾಡಿರೋದು ಕೂಡ ಗೊತ್ತಾಗಿದೆ. ನಂತರ ಇದೇ ರೀತಿಯಾಗಿ ಜಯನಗರದಲ್ಲೂ ಕೂಡ ಈಗ ಮತ್ತೊಂದು ಘಟನೆ ಕೂಡ ಅಲ್ಲಿ ಬೆಳಕಿಗೆ ಬಂದಿದೆ. ಅಲ್ಲಿ ಕೂಡ ಏನು ಡಿಜಿಟಲ್ ಅರೆಸ್ಟ್ ಹೆಸರಿನಲ್ಲಿ ವೃದ್ಧ ಮಹಿಳೆಯ ಬಳಿ ಸುಮಾರು 2.1 ಕೋಟಿ ಹಣವನ್ನು ವಸೂಲಿ ಮಾಡಿರೋದು ಕೂಡ ಈಗ ಗೊತ್ತಾಗಿದೆ. ಅದರ ಬಗ್ಗೆ ಕೂಡ ಈಗ ಸೆನ್ ಪೊಲೀಸ್ ಠಾಣೆಯಲ್ಲಿ ಒಂದು FIR ಕೂಡ ದಾಖಲಾಗಿದ್ದು ಅಲ್ಲಿನ ಪೊಲೀಸರು ಕೂಡ ಇದ್ರ ಬಗ್ಗೆ ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಏನು ನಗರದಲ್ಲಿ ಡಿಜಿಟಲ್ ಅರೆಸ್ಟ್ ಹೆಸರಿನಲ್ಲಿ ವೃದ್ಧರು ಮತ್ತೆ ಟೆಕ್ಕಿಗಳನ್ನು ಟಾರ್ಗೆಟ್ ಮಾಡಿ ಈ ರೀತಿ ಏನು ಕೋಟಿ ಹಣವನ್ನು ವಸೂಲಿ ಮಾಡ್ತಿರೋದು ಕೂಡ ಈಗ ನಗರದಲ್ಲಿ ಬೆಳಕಿಗೆ ಬರ್ತಾ ಇದೆ. ಈ ಸೈಬರ್ ಕ್ರೈಮ್ನ ಅಸಲಿ ಹೆತ್ತೆಯನ್ನು ಪೊಲೀಸರು ಯಾವ ರೀತಿ ತನಿಖೆ ಮಾಡ್ತಾರೆ ಮತ್ತು ಇದನ್ನು ಪತ್ತೆ ಮಾಡೋದಕ್ಕೆ ಏನೆಲ್ಲ ಸರ್ಕಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣ ಸಾರಾಂಶವನ್ನು ಗಂಗಾಧರ ಹೇಳ್ತಾರೆ, ನೋಡೋಣ. ಒಟ್ಟಿನಲ್ಲಿ ITBT ಸೆಕ್ಟರ್ ಬೆಂಗಳೂರಿನಲ್ಲಿ ಪ್ರತಿನಿತ್ಯವೂ ಸಹ 20 ರಿಂದ 30 ಸೈಬರ್ ಪ್ರಕರಣಗಳು ದಾಖಲಾಗ್ತಾ ಇದೆ. ಪೊಲೀಸರು ಒಂದು ಆಯಾಮದಲ್ಲಿ ಇನ್ವೆಸ್ಟಿಗೇಷನ್ ಶುರು ಮಾಡಿದ್ರೆ ಸೈಬರ್ ವಂಚಕರು ಮತ್ತೊಂದು ಆಯಾಮದಲ್ಲಿ ವಂಚನೆ ಮಾಡೋಕ್ಕೆ ಮುಂದಾಗ್ತಿದ್ದಾರೆ. ಇದು ಪೊಲೀಸರಿಗೆ ದೊಡ್ಡ ಸವಾಲಾಗ್ತಾ ಇದೆ. ಇದಲ್ಲದೆ ಪೊಲೀಸ್ ಠಾಣೆಗಳಲ್ಲೂ ಸಹ ಸಿಬ್ಬಂದಿಯ ಕೊರತೆ, ಆ ಒಂದು ಸಮಸ್ಯೆಯಿಂದ ಕೇಸ್ಗಳನ್ನು ಪತ್ತೆ ಮಾಡುವುದು ಕೂಡ ಕಷ್ಟ ಆಗ್ತಾ ಇದೆ. ಹೀಗಾಗಿ ನುರಿತ ಸಿಬ್ಬಂದಿ ಅಧಿಕಾರಿ ವರ್ಗದವರನ್ನು ಠಾಣೆಗಳಿಗೆ ನೇಮಕ ಮಾಡಬೇಕಾಗಿದೆ. ಜೊತೆಗೆ ಸೋಷಿಯಲ್ ಮೀಡಿಯಾಗಳನ್ನು ಬಳಕೆ ಮಾಡುವವರು ಸಹ ಆಮಿಷಗಳಿಗೆ ಒಳಗಾಗದೆ ಸೈಬರ್ ವಂಚಕರಿಂದ ಅಲರ್ಟ್ ಆಗಿದ್ದರೆ ಕೇಸ್ಗಳು ಆದಷ್ಟು ಕಡಿಮೆ ಆಗಲಿದೆ. ಕ್ಯಾಮ್ರಾ ಪರ್ಸನ್ ಗುರುಶೇಖರ್ ಜೊತೆ ಗಂಗಾಧರ್ ವಾಗ್ಟಾನ್, ನ್ಯೂಸ್ 18 ಬೆಂಗಳೂರು.